BMS School of Architecture Elanka hosts spectacular open house event inspiring creativity and innovation in architecture. The open house event at BMS School of Architecture held on May 1824 surpassed all expectations, attracting students from various schools and architecture enthusiasts alike. This dynamic event showcased the school's commitment to innovation and creativity in the field of architecture. Dr. Shaila Banjanur, Director of BMS School of Architecture, Elanka, alongside esteemed chief guest Dr. Satish S, inaugurated the event, setting the stage for a day filled with excitement and discovery. Attendants were immersed in a series of captivating workshops ranging from AR and VR to pottery, laser cutting, and origami. This hands-on experience not only provided valuable learning opportunities but also left a lasting impression on participants, igniting their passion for architectural exploration. To meet the young students who are willing to join an architecture course, and I am also very pleased that Dr. Seema, has invited me to talk to you because I was heading the Wine School of Architecture, which is in BMS College of Engineering in Bangalore. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಶೈಲಾ ಬಂಟ್ನೂರ್, ಡೈರೆಕ್ಟರ್ BMS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಯಲಹಂಕದಿಂದ ಮಾತಾಡ್ತಾ ಇರೋದು. ಇವತ್ತು ನಮ್ಮಲ್ಲಿ ಓಪನ್ ಹೌಸ್ ಅಂತ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು 2ನೇ ವರ್ಷ ನಾವು ಈ ಥರ ಮಾಡ್ತಾ ಇರೋದು. ಇದು ತುಂಬ ಇಂಪಾರ್ಟೆಂಟು. ಬೇಸಿಕಲಿ ಈಗ ಎಲ್ಲರೂ 12th ಬರೆದಿದ್ದಾರೆ, CET ರಿಸಲ್ಟ್ ಬರ್ತಾ ಇದೆ, ಕಾಮೆಡ್ಗೆ ರಿಸಲ್ಟ್ ಬರುತ್ತೆ ಇನ್ಮೇಲೆ. ಸೊ ಯಾವ ಪ್ರೋಗ್ರಾಮ್ ತೊಗೋಬೇಕು, ಪ್ರೋಗ್ರಾಮ್ ಕಂಟೆಂಟ್ ಏನಿರುತ್ತೆ, ಇದು ತುಂಬ ಕನ್ಫ್ಯೂಷನ್ ಎಲ್ಲ ಪೇರೆಂಟ್ಸ್ದಲ್ಲೂ ಇರುತ್ತೆ. ಸ್ಪೆಷಲಿ ಆರ್ಕಿಟೆಕ್ಚರ್ ಅಂತೂ ತುಂಬ ಕನ್ಫ್ಯೂಷನ್ಸ್ ಪೇರೆಂಟ್ಸ್ದಲ್ಲಿ ಇದ್ದೇ ಇರುತ್ತೆ. ಈ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದು ಓಪನ್ ಹೌಸು ಎವ್ರಿ ಇಯರ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇವತ್ತು ಬಂದು ಎಕ್ಸಿಸ್ಟಿಂಗ್ ಪೇರೆಂಟ್ಸಿಗೂ ನಾವು ಕರಿತಾ ಇದ್ದೀವಿ ಮತ್ತು ನ್ಯೂ ಕಮಿಂಗ್ ಪೇರೆಂಟ್ಸನ್ನು ನಾವು ಕರಿತಾ ಇದ್ದೀವಿ. ಉದ್ದೇಶ ಏನಂತಂದರೆ ಎಕ್ಸಿಸ್ಟಿಂಗ್ ಪೇರೆಂಟ್ಸಿಗೆ ತಮ್ಮ ಸ್ಟೂಡೆಂಟ್ಸ್ ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ಕಾಲೇಜಲ್ಲಿ ಅಂತ ಗೊತ್ತಾಗಬೇಕು. ಇನ್ನು ಬಂದು ಹೊಸ ಪೇರೆಂಟ್ಸಿಗೆ ಬಂದು ಆರ್ಕಿಟೆಕ್ಚರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ. ಎಷ್ಟೋ ಜನಗೆ ಕನ್ಫ್ಯೂಷನ್ ಏನಂತಂದರೆ ಡ್ರಾಯಿಂಗ್ ಇದ್ದರೆ ನನಗೆ ಆರ್ಕಿಟೆಕ್ಚರ್ ನಾನು ಕರೆಕ್ಟಾಗಿ ಮಾಡ್ಬೋದು ಅಂತ ಅನ್ನೋದೊಂದು ತುಂಬ ಒಂದು ಬಿಲೀಫ್ ಇರುತ್ತೆ. ಬಟ್ ಅದು ಒಂದೇ ಸಾಕಾಗಲ್ಲ. ಆರ್ಕಿಟೆಕ್ಚರ್ದಲ್ಲಿ ತುಂಬ ಅಲೈಡ್ ಫೀಲ್ಡ್ಸೂ ಇರುತ್ತೆ, ತುಂಬ ಸ್ಕಿಲ್ ಸೆಟ್ ಬೇಕಾಗಿರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದು ಒಮ್ಮೆ ನೀವು ಅಡ್ಮಿಷನಲ್ಲಿ ಬಂದರೆ ಮತ್ತೆ ನೀವು ಚೇಂಜ್ ಮಾಡೋಕ್ಕೆ ಬರಲ್ಲ. ಇದು ಒಂದು 5 ವರ್ಷ ಪ್ರೋಗ್ರಾಮ್ ಇರೋದ್ರಿಂದ ಪ್ರೋಗ್ರಾಮ್ ಕಂಟೆಂಟಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಒಂದು ದೃಷ್ಟಿಯಿಂದ ನಾವು ಆರ್ಕಿಟೆಕ್ಚರ್ದಲ್ಲಿ ಫಸ್ಟ್ ಇಯರ್ಲಿಂದ ಹಿಡಿದು 5ನೇ ವರ್ಷದವರೆಗೂ ಯಾವ್ಯಾವ ಸಬ್ಜೆಕ್ಟ್ ಇದೆ, ಆ ಎಲ್ಲ ಸಬ್ಜೆಕ್ಟ್ದಲ್ಲಿ ಸ್ಟೂಡೆಂಟ್ಸ್ ಯಾವ್ಯಾವ ಥರ ವರ್ಕ್ ಮಾಡಿದ್ದಾರೆ ಅದೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಅದರ ಸಲುವಾಗಿ ಇದು ನಾವು ಇವತ್ತು ಓಪನ್ ಹೌಸ್ ಅಂತ ಕರಿತಾ ಇರೋದು. ತುಂಬ ಪೇರೆಂಟ್ಸು ಮತ್ತು ಇವತ್ತು ಬರ್ತಾ ಇದ್ದಾರೆ, ತುಂಬ ಸ್ಕೂಲ್ ಸ್ಟೂಡೆಂಟ್ಸ್ ಇವತ್ತು ರಿಜಿಸ್ಟರ್ ಮಾಡಿದ್ದಾರೆ. ಎಕ್ಸ್ಪೆಕ್ಟಿಂಗ್ ಆಲ್ಮೋಸ್ಟ್ ಒಂದು 300 ಸ್ಟೂಡೆಂಟ್ಸ್ ಬರ್ಬೋದು ಅಂತ ಒಂದೊಂದು ಊಹೆ ಮಾಡ್ಕೊಂಡಿದ್ದೀವಿ. ಇವತ್ತು ಮೇನ್ ಅಟ್ರಾಕ್ಷನ್ ಅಂತಂದರೆ ನಮ್ಮ ಇದ್ದ ಸ್ಟೂಡೆಂಟ್ಸ್ಗೂ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋಣ ಅಂತ ಅಂದ್ಕೊಂಡು. ಯಾಕಂದರೆ ಆರ್ಕಿಟೆಕ್ಚರ್ ಬಂದು ಆಂಟ್ರಪ್ರಿನರ್ಶಿಪ್ಪು, ಸ್ಟಾರ್ಟಪ್ಪು ಎಲ್ಲದಕ್ಕೂ ಒಂದು ದಾರಿ ಮಾಡಿಕೊಡುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ಸ್ಟೂಡೆಂಟ್ಸಿಗೆ ತಮ್ಮದೇ ಆದ ಒಂದು ಏನು ಐಡಿಯಾ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ, ಆ ಥರನೂ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕೊಟ್ಟಿದ್ದೇವೆ. ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಸ್ಟಾಲ್ಸ್ ಎಲ್ಲ ಇವತ್ತು ಹಾಕಿದ್ದಾರೆ. ಅದು ಅಲ್ಲದೆ ಈಗ ಬರೋ ಪೇರೆಂಟ್ಸಿಗೆ ಆರ್ಕಿಟೆಕ್ಚರ್ ಬಗ್ಗೆ ಏನು ಅಂತ ಅನ್ನೋದೊಂದು ಬ್ರೀಫನ್ನು ಇವತ್ತು ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ನಾವು ಇವತ್ತೊಂದು 4 ವರ್ಕ್ಶಾಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. NEP ಪ್ರಕಾರನೂ ನಾವು ಹೇಳೋದು ಅದೇ, ಸ್ಕಿಲ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳೋದು. ಸೊ ನಮ್ಮ ಆರ್ಕಿಟೆಕ್ಚರ್ದಲ್ಲಿ ಸ್ಕಿಲ್ ಲ್ಯಾಬ್ ತುಂಬ ಇಂಪಾರ್ಟೆಂಟ್ ಒಂದು ಕಾಂಪೊನೆಂಟ್ ಆಗುತ್ತೆ. ಅದಕ್ಕೆ ಆರ್ಕಿಟೆಕ್ಚರ್ ನಮ್ಮ BMS ಸ್ಕೂಲ್ ಆಫ್ ಆರ್ಕಿಟೆಕ್ಚರಲ್ಲಿ ಸ್ಕಿಲ್ ಲ್ಯಾಬ್ ನಾವು ತುಂಬ ಫೋಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಹ್ಯಾಂಡ್ಸ್ ಆನ್ ಸ್ಕಿಲ್ಲು ಬರುತ್ತೆ, ಸಾಫ್ಟ್ವೇರ್ ಸ್ಕಿಲ್ಲು ಬರುತ್ತೆ. ಆರ್ಕಿಟೆಕ್ಚರ್ದಲ್ಲಿ ಫಸ್ಟ್ ಆಫ್ ಆಲ್ ಸಾಫ್ಟ್ವೇರ್ ಸ್ಕಿಲ್ಸ್ದಲ್ಲಿ ನಾವು ಮೋರ್ ದೆನ್ 10 ಸಾಫ್ಟ್ವೇರ್ಸ್, ಲೀಗಲ್ ಸಾಫ್ಟ್ವೇರ್ಸ್ ನಾವು ತೊಗೊಂಡಿದ್ದೀವಿ. ಅದು ಯಾವ ಥರ ಯೂಸ್ ಮಾಡ್ಬೋದು ಅಂತಲೂ ಒಂದು ನಾವು ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ. ಹ್ಯಾಂಡ್ಸ್ ಆನ್ ಸ್ಕಿಲ್ಸಲ್ಲಿ ಪಾಟ್ರಿ ವರ್ಕ್ಶಾಪ್ ಇವತ್ತು ನಡೀತಾ ಇದೆ. ಅದಲ್ಲದೆ ಲೇಸರ್ ಕಟಿಂಗ್ ಮಷಿನ್ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಇನೋವೇಟಿವ್ ಡಿಸೈನ್ಸ್ ನಾವು ಮಾಡ್ಬೋದು ಅಂತ ಅನ್ನೋದನ್ನು ಒಂದು ವರ್ಕ್ಶಾಪ್ ನಡೀತಾ ಇದೆ. AR VR ಈಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಸೊ ಅದನ್ನು ನೈತಾ ಒಂದು ವರ್ಕ್ಶಾಪ್ ಇವತ್ತು ಮಾಡ್ತಾ ಇದ್ದೀವಿ. ಅದಲ್ಲದೆ ಫನ್ ಅಂತ ಅಂದ್ಕೊಂಡು ಕ್ವಿಝು ಮತ್ತು 1 minute ಪ್ರೋಗ್ರಾಮು ನಾವು ಇವತ್ತು ಮಾಡ್ಕೋತಾ ಇದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ನಮಗೆ ಬಂದಿದೆ.
ಇಂಟೆನ್ಷನ್ ಇಷ್ಟೇ BMS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ಲಿಂದ ಸ್ಟೂಡೆಂಟ್ಸು ಯಾವಾಗ ಅಡ್ಮಿಷನ್ ತೊಗೊತಾರೆ, ಪ್ರೋಗ್ರಾಮ್ ಬಗ್ಗೆ ಏನಿದೆ, ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ ಥರ ಕೋರ್ಸಸ್ ಬರುತ್ತೆ, ಕಂಟೆಂಟ್ ಡೀಟೇಲ್ ಸಿಲೆಬಸ್ ಏನಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಅಡ್ಮಿಷನ್ ತೊಗೊಂಡ್ರೆ ನಮ್ಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂತನೋ ಉದ್ದೇಶದಿಂದ ಇವತ್ತು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.